ನಟ ಪ್ರಕಾಶ್ ರೈಗೆ ಬಿಗ್ ಶಾಕ್ ಅನ್ನ ಕೊಟ್ಟ ಎಸ್ಐಆರ್. ಬೆಂಗಳೂರು ಮತದಾರರ ಪಟ್ಟಿಯಿಂದ ಹೆಸರು ಇದೀಗ ಡಿಲೀಟ್ ಆಗಿದೆ ಪ್ರಕಾಶ್ ರೈ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಟ ಪ್ರಕಾಶ್ ರೈಗೆ ಬಿಗ್ ಶಾಕ್. ಬೆಂಗಳೂರು ಮತದಾರರ ಪಟ್ಟಿಯಿಂದ ಹೆಸರೇ ಡಿಲೀಟ್ ಆಗಿದೆ ಪ್ರಕಾಶ್ ರೈದು. ಮತದಾರರ ಪಟ್ಟಿಯಿಂದ ಪ್ರಕಾಶ್ ರೈ ಹೆಸರು ಡಿಲೀಟ್. ಬೆಂಗಳೂರಿನ ಶಾಂತಿನಗರದಲ್ಲಿ ಮತದಾನದ ಹಕ್ಕು ಹೊಂದಿದ್ದಂತಹ ನಟ ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಆಗಲು ಕಾರಣವೇನು? ಹಾಗಾದ್ರೆ ನಟ ಪ್ರಕಾಶ್ ರೈ ಮತ ಡಿಲೀಟ್ ಆಗಲು ಕಾರಣವಾದ್ರೂ ಏನು ಅಂತ ನೋಡೋದಾದ್ರೆ, ಪ್ರಕಾಶ್ ರೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇತ್ತೀಚೆಗೆ ಒಂದು ಸುದ್ದಿ ಕೂಡ ಹರಿದಾಡಿತ್ತು, ಎಲ್ಲರೂ ಕೂಡ ಗಮನಿಸಿದ್ವಿ. ಪ್ರಕಾಶ್ ರೈಗೆ ಡಾಕ್ಯುಮೆಂಟೇಷನ್ ಐಡಿ ಕಾರ್ಡು ಅಂದರೆ ವೋಟರ್ ಐಡಿ ಕಾರ್ಡ್ ಅಂತ ಬಂದಾಗ 3 ಕಡೆನೂ ಇದಾವೆ ಅಂತ. ಒಂದು ಅವರೆಲ್ಲಿ 3 ವೋಟರ್ ಐಡಿಯನ್ನು ಇಟ್ಕೊಂಡಿದ್ದಾರೆ, ಡಾಕ್ಯುಮೆಂಟೇಷನ್ಗಳು ಇದ್ದಾವೆ ಅವ್ರ ಹತ್ರ ಅನ್ನುವಂಥ ರೀಸನ್ಗೆ ಒಂದಿಷ್ಟು ಇತ್ತೀಚೆಗೆ ಸುದ್ದಿ ಕೂಡ ಆಗಿತ್ತು. ಹಾಗಾಗಿ ಈಗ ಪಾಸ್ಪೋರ್ಟ್ ವಿಚಾರಕ್ಕೆ, ಈ ವೋಟರ್ ಐಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕದವರು ಅಂತ ಅಂದಾಗ ಕರ್ನಾಟಕದಲ್ಲಿ ಒಂದು ವೋಟರ್ ಐಡಿ ಇರಬೇಕಪ್ಪ, ಅದನ್ನು ಹೊರತುಪಡಿಸಿ ಬೇರೆಡೆ ಕೂಡ ವೋಟರ್ ಐಡಿ ಇತ್ತು ಅಂತ ಅಂದಾಗ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಒಂದೇ ವೋಟರ್ ಐಡಿ. ಬಟ್ ಇಲ್ಲಿ ಇತ್ತೀಚೆಗೆ ಸುದ್ದಿ ಆಗಿತ್ತು ಪ್ರಕಾಶ್ ರೈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಆ ರೀಸನ್ ಇಂದ ಏನಾದರೂ ಇಲ್ಲಿ ವೋಟರ್ ಐಡಿ ಡಿಲೀಟ್ ಆಗಿದೆಯಾ ಅಥವಾ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪರಿಷ್ಕರಣೆಯ ವೇಳೆ ಪ್ರಕಾಶ್ ರೈಗೆ ಶಾಕ್ ಎದುರಾಗಿದೆಯಾ ಅಂತ. ಕರ್ನಾಟಕದಲ್ಲಿ ವೇಗವಾಗಿ ನಡೀತಾ ಇದೆ ಎಸ್ಐಆರ್ ಪ್ರಕ್ರಿಯೆ. ಒಂದಕ್ಕಿಂತಲೂ ಹೆಚ್ಚು ಕಡೆ ವೋಟ್ ಇದ್ರೆ ಮತ ಡಿಲೀಟ್ ಫಿಕ್ಸ್ ಆಗುತ್ತೆ. ಅಕ್ರಮ ಮತದಾರರಿಗೂ ಗೇಟ್ ಪಾಸ್ ಕೊಡ್ತಿರುವಂತಹ ಆಯೋಗ. ಅದೇ ರೀತಿ ನಟ ಪ್ರಕಾಶ್ ರೈ ವೋಟ್ ಸಹ ಡಿಲೀಟ್ ಆಗಿದೆ. ಎಸ್ಐಆರ್ ಪ್ರಕ್ರಿಯೆ ಅಡಿಯಲ್ಲಿ ಪ್ರಕಾಶ್ ವೋಟ್ ಡಿಲೀಟ್ ಆಗಿದೆ. ಇನ್ಸ್ಟಾಗ್ರಾಂನಲ್ಲಿ ಖುದ್ದು ಮಾಹಿತಿ ಹಂಚಿಕೊಂಡ ಪ್ರಕಾಶ್ ರೈ, ಎಸ್ಐಆರ್ ಕಾರಣಕ್ಕೆ ಬೆಂಗಳೂರಿನಿಂದ ನನ್ನ ಮತವು ಕೂಡ ಡಿಲೀಟ್ ಆಗಿದೆ. ಡಿಲೀಟ್ ಆಗಿರುವ 65 ಲಕ್ಷ ಮತದಾರರಲ್ಲಿ ನಾನು ಸಹ ಒಬ್ಬ. ನಾನು ಹುಟ್ಟಿ ಬೆಳೆದ ಕ್ಷೇತ್ರದಿಂದಲೇ ನನ್ನ ಮತ ತೆಗೆಯಲಾಗಿದೆ. ನಾನು ಅದೇ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆಗೆ ಸಹ ಸ್ಪರ್ಧಿಸಿದ್ದೆ. ಆದರೂ ಸಹ ನನ್ನ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಇದು ಜೋಕ್ ಅಲ್ಲದೆ ಮತ್ತೇನು ಎಂದು ಪ್ರಕಾಶ್ ರೈ ಪ್ರಶ್ನೆಯನ್ನ ಮಾಡಿದ್ದಾರೆ. 2024ರಲ್ಲಿ ಪ್ರಕಾಶ್ ರೈ ಒಂದಕ್ಕಿಂತ ಹೆಚ್ಚು ಕಡೆ ವೋಟನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಕೆಲ ವರ್ಷಗಳ ಹಿಂದೆ ಪ್ರಕಾಶ್ ರೈ ವಿರುದ್ಧ ದಾಖಲಾಗಿತ್ತು ದೂರು ಕೂಡ. ಪ್ರಕಾಶ್ ರೈ ವೋಟ್ ಒಂದು ಬೆಂಗಳೂರಿನ ಶಾಂತಿನಗರ ಕ್ಷೇತ್ರದಲ್ಲಿ, ಇನ್ನು ಪ್ರಕಾಶ್ ರೈ ವೋಟ್ ಎರಡನೇದು ಚೆನ್ನೈನ ವಲಚೇರಿ ಕ್ಷೇತ್ರದಲ್ಲಿ, ಮತ್ತೆ 3ನೇದು ತೆಲಂಗಾಣದ ಸರಿಲಿಂಗಪಲ್ಲಿ ಕ್ಷೇತ್ರ. 3 ಕಡೆ ವೋಟರ್ ಐಡಿ ಇಟ್ಕೊಂಡ್ರೆ ಯಾವುದನ್ನ ಅಂತ ಪರಿಗಣನೆ ಮಾಡೋಕ್ಕಾಗುತ್ತೆ. 3 ಕಡೆ ವೋಟರ್ ಐಡಿ ಇದ್ರೆ ಎಸ್ಐಆರ್ ಅಲ್ಲಿ ಡಿಲೀಟ್ ಆಗೋದು ಪಕ್ಕ. 2024ರಲ್ಲಿ ಸೆಂಟ್ರಲ್ ಕ್ಷೇತ್ರದಿಂದ ಪ್ರಕಾಶ್ ರೈ ತೆಗೆದುಕೊಂಡ್ರು. ಆದ್ರೆ ಒಂದಕ್ಕಿಂತ ಹೆಚ್ಚು ಕಡೆ ಒಬ್ಬ ವ್ಯಕ್ತಿಗೆ ಒಂದು ವೋಟರ್ ಐಡಿ ಇರ್ಬೇಕಪ್ಪ. ಕರ್ನಾಟಕದಲ್ಲಿ ಇರ್ತೀಯ ನೀನು, ಬೇರೆ ರಾಜ್ಯದಲ್ಲಿ ಇರ್ತೀಯ, ಅಥವಾ ಇನ್ನಿತರ ಬೇರೆ ರಾಜ್ಯದಲ್ಲಿ ಇರ್ತೀಯ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಬಟ್ ಒಂದು ವೋಟರ್ ಐಡಿಯನ್ನು ಹೊಂದ್ಕೊಳ್ಬೇಕಂತ ಪ್ರಕಾಶ್ ರೈ ಹತ್ರ 3 ಇದ್ದಂಥ ಕಾರಣದಿಂದಾಗಿ ಡಿಲೀಟ್ ಆಗಿದೆ. Theater. Dear friends, Satyu, I want to share a joke with you. I am one of the 65 lakh voters whose vote right has been deleted from Bangalore constituency after SIR. Nice joke, no? I was born in this constituency. I lived in this constituency. I had my schooling, college, theatre. And for your kind information, I was an MP candidate of this constituency too. Well, the joke is
Nice. Game on. Let me see what is the process I have to go through. क्या क्या कागज दिखाना पड़ेगा to get back my voter ID. Well, game on. But one little word. My friend, you can use your powers to deny few of the citizens the right to vote who may not elect you. But can you stop us, my dear friend, from our power of bringing you down? Just asking. Bye.